ಉತ್ತರಾಧಿಕಾರಿ ಭಾಗ 6. ನಿನ್ನೆ ರಾತ್ರಿಯ ಕಹಿ ನೆನಪುಗಳು ಆ ಸುವಾಸನೆಯೊಂದಿಗೆ ಸಂಪೂರ್ಣವಾಗಿ ಮಾಯವಾಗಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಅವಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಲು. ಅಷ್ಟರಲ್ಲಿ ಅವಳ ಫೋನ್ ತೀವ್ರವಾಗಿ ರಿಂಗ್ ಆಯಿತು. ಪರದೆಯ ಮೇಲೆ ಜಯಂತ್ ಅನ್ನೋ ಹೆಸರು ಮಿನುಗ್ತಾ ಇತ್ತು. ಕೃಷ್ಣವೇಣಿ ತನ್ನ ತಂಡದ ಪ್ರಾಜೆಕ್ಟ್ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ಮಧ್ಯಾಹ್ನದ ನಂತರ ನಾನು ತಕ್ಷಣವೇ ಮುನ್ನಾರ್ಗೆ ಹೊರಡ್ತಿದ್ದೀನಿ. ಬೆಂಗಳೂರಿನಿಂದ ಕೊಚ್ಚಿಗೆ ವಿಮಾನದಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ನೇರವಾಗಿ ಬರ್ತಿದ್ದೀನಿ. ಇಂದು ರಾತ್ರಿ ಖಂಡಿತ ನಿನ್ನನ್ನು ಭೇಟಿ ಆಗ್ತೇನೆ. ನಾಳೆ ರಜೆ ಇದೆ. ಜೈ, ಬಾ, ಎಂಜಾಯ್ ಮಾಡೋಣ. ಕೃಷ್ಣವೇಣಿಯ ಮುಖದಲ್ಲಿ ಮುಗ್ಧ ನಗು ಹರಡಿತು. ಸರಿ ಜಯಕುಮಾರ್, ನಾನು ನಿನಗೆ ಹೋಟೆಲ್ ಲೊಕೇಶನ್ ಕಳಿಸ್ಕೊಡ್ತೀನಿ. ಚೆಕ್ ಮಾಡ್ಕೊಂಡು ಸುರಕ್ಷಿತವಾಗಿ ಬಾ. ಫೋನ್ ಕರೆ ಮುಗಿದ ನಂತರ ಅವಳು ಕನ್ನಡಿಯಲ್ಲಿ ತನ್ನ ಮುಖವನ್ನು ಒಮ್ಮೆ ನೋಡ್ಕೊಳ್ತಾ ಇದ್ದಾಳೆ. ಹೆಂಗೋ ವಿಷ್ಣುವರ್ಧನ್ ರಾತ್ರಿ ಇಡೀ ತನ್ನ ಕೋಣೆಯಲ್ಲಿ ಉಳಿದುಕೊಂಡಿದ್ದನು. ನೆನಪಿಸ್ಕೊಂಡಾಗ ಅವಳಿಗೆ ಒಳಗೊಳಗೆ ಒಂದು ರೀತಿಯ ಪಾಪಪ್ರಜ್ಞೆ ಅನ್ನೋಂಥದ್ದು ಕಾಡೋಕ್ಕೆ ಶುರುವಾಗುತ್ತೆ. ತಾನು ತನ್ನ ಪ್ರಿಯಕರ ಜೈಗೆ ಸುಳ್ಳು ಹೇಳ್ತಾ ಇದ್ದೀನಿ, ಅವನಿಗೆ ಆವಾಗಿಂದನೂ ಕೂಡ ಮೋಸ ಮಾಡ್ತಾನೆ ಬರ್ತಾ ಇದ್ದೀನ. ಆ ವಿಚಿತ್ರ ಆಲೋಚನೆಯೇ ಕ್ಷಣದಲ್ಲಿ ಮನೆಗೆಲಸದ ಸಿಬ್ಬಂದಿ ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಹೊರಡಲು ಸಿದ್ಧರಾದರು. ಕೆಲಸ ಮುಗಿತ ಮಗಳೇ, ಆ ಸಿಬ್ಬಂದಿ ಮಹಿಳೆ ಬಾಗಿಲಲ್ಲೇ ನಿಂತು ನಗುತ್ತಾ ಹೇಳಿದ್ಲು. ತುಂಬ ಧನ್ಯವಾದಗಳು ಸಹೋದರಿ ಅಂತ ಕೃಷ್ಣವೇಣಿ ತನ್ನ ಗಹನವಾದ ಆಲೋಚನೆಗಳಿಂದ ಹೊರಬಂದ್ಲು. ಹೊರಡಲು ತಿರುಗಿದ ಆ ಮಹಿಳೆ ಇದ್ದಕ್ಕಿದ್ದಂತೆ ಏನೋ ನೆನಪಾದವಳಂತೆ ಮತ್ತೆ ನಿಂತ್ಕೊಳ್ತಾಳೆ. ಓ, ತೊಳೆಯಬೇಕಾದ ಒಳ ಉಡುಪುಗಳನ್ನು ನಾನು ಕಪಾಟಿನಲ್ಲಿ ಕೆಳಗಿಟ್ಟಿದ್ದೀನಿ. ನೀವು ಅವುಗಳನ್ನು ಲಾಂಡ್ರಿಗೆ ನೀಡ್ತೀರಾ? ಒಳ ಉಡುಪುಗಳ? ಕೃಷ್ಣವೇಣಿ ಸಂಪೂರ್ಣ ಗೊಂದಲಕ್ಕೊಳಗಾದ್ಲು. ಅವಳು ತನ್ನ ಯಾವುದೇ ಉಡುಪನ್ನು ಅಷ್ಟು ಅಜಾಗರೂಕತೆಯಿಂದ ಇಟ್ಟಿದ್ದ ನೆನಪೇ ಇರಲಿಲ್ಲ. ಓ, ಅದು ಪುರುಷರದು. ಇದು ನಿಮ್ಮ ಗಂಡಂದ ಅಲ್ವಾ ಅಥವಾ ಮಗಳದ? ಅದು ಬಾತ್ರೂಮ್ ಲಾಂಡ್ರಿ ಬುಟ್ಟಿಯಲ್ಲಿತ್ತು, ಕಪ್ಪು ಬಣ್ಣದ್ದು. ಆ ಸಹೋದರಿ ಅತ್ಯಂತ ಮುಗ್ಧವಾಗಿ ಕೇಳಿದ್ಲು. ಕೃಷ್ಣವೇಣಿ ತಟ್ಟನೆ ಅಪ್ಪುಗಟ್ಟಿದ್ಲು. ಸಡನ್ನಾಗಿ ಗುಡುಗು ಬಂದು ಅವಳ ತಲೆಗೆ ಬಿಡಿದಂತಾಯಿತು. ಪುರುಷರದೇ? ಕಪ್ಪು ಬಣ್ಣದ್ದು? ನೆನೆ ರಾತ್ರಿ ಅವಳ ಮುಖ ತಕ್ಷಣವೇ ಆಘಾತದಿಂದ ಬೆಳಚಿಕೊಳ್ಳುತ್ತೆ. ತೀವ್ರ ನಾಚಿಕೆ ಮತ್ತು ಆತಂಕದಿಂದ ಕಡುಗಪ್ಪು ಬಣ್ಣಕ್ಕೆ ತಿರುಗಿತ್ತು. ಅವಳ ತಲೆ ನಾಚಿಕೆಯಿಂದ ಒಳಗೊಳಗೆ ನಡುಗ್ತಾ ಇತ್ತು. ತಾನು ಬಾಗಿ ನಿಲ್ಲಬೇಕಾದ ಮುಜುಗರದ ಸ್ಥಿತಿ. ಈ ಸಹೋದರಿ ಏನು ಯೋಚಿಸ್ತಿದ್ಲು? ಅವಳು ತನ್ನ ಗಂಡನೊಂದಿಗೆ ಇಲ್ಲೇ ತಂಗಿದ್ದಾಳೆ ಎಂದು ಭಾವಿಸಿರಬಹುದು. ಅಥವಾ ಅದು ಹೌದು ಬಂತು. ಕೃಷ್ಣವೇಣಿ ತಡವರಿಸುತ್ತಾ ತೊದಲಿದ್ಲು. ಸರಿಯಕ್ಕ, ಅದು ಅಲ್ಲೇ ಇರಲಿ, ನಾನು ಆಮೇಲೆ ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆ ಮನೆಗೆಲಸದ ಮಹಿಳೆ ಹೋದ ತಕ್ಷಣವೇ ಕೃಷ್ಣವೇಣಿ ಹೋಗಿ ಕೋಸೆಟ್ಟನ್ನು ತೆಗೆದು ಅಲ್ಲಿ ಕಪಾಟಿನ ಮೂಲೆಯಲ್ಲಿ ಪುರುಷನ ಕಪ್ಪು ಬಣ್ಣದ ಬ್ರ್ಯಾಂಡೆಡ್ ಒಳ ಉಡುಪಿತ್ತು. ಅದರ ಮೇಲೆ ಕ್ಯಾಲ್ವಿನ್ ಕ್ಲೈನ್ ಎಂಬಂತಹ ಬ್ರ್ಯಾಂಡ್ ಹೆಸರು ತುಂಬ ಸ್ಪಷ್ಟವಾಗಿ ಹೊಳಿತಾ ಇತ್ತು. ಇದನ್ನು ನಾನು ಈಗ ಏನು ಮಾಡಲಿ? ಇದನ್ನು ನಾನು ಅವನಿಗೆ ಹೇಗೆ ತಿರುಗಿಸ್ಲಿ? ಸರ್, ನೀವು ನಿನ್ನೆ ರಾತ್ರಿ ಅದನ್ನು ನನ್ನ ಬಾತ್ರೂಮ್ನಲ್ಲೇ ತೆಗೆದಿದ್ರಿ. ಛೀ, ಅದ್ರ ಬಗ್ಗೆ ಯೋಚಿಸೋದೇ ಅತ್ಯಂತ ಅಸಹ್ಯಕರ, ತುಂಬ ಕೆಟ್ಟದಾಗಿ ಅನ್ನಿಸ್ತದೆ. ಅವಳು ಅದನ್ನು ತಕ್ಷಣವೇ ಡಸ್ಟ್ಬಿನ್ಗೆ ಎಸೆಯುತ್ತಾಳೆ. ಆದರೆ ಅದನ್ನು ತನ್ನ ಕಠಿಣ ಬಾಸ್ನ ದುಬಾರಿ ವಸ್ತು ಆಗಿದ್ದರಿಂದ ಕೊಂಚ ಹಿಂಚೊರಿತಾಳೆ. ಹಾಗೆ ಕಪಾಟಿನ ಒಳಗಿಟ್ಲು. ಅಷ್ಟರಲ್ಲಿ ಸೂಜಿ ಕರೆ ಮಾಡ್ತಾಳೆ. ಕೃಷ್ಣವೇಣಿ, ನೀನು ರೆಡಿಯಾಗಿದೆಯಾ? 10 ಗಂಟೆಗೆ ಸರಿಯಾಗಿ ಲಾಬಿಯಲ್ಲಿ ಭೇಟಿ ಆಗೋಣ. ಪ್ರಮುಖ ಕ್ಲೈಂಟ್ಸ್ ಮೀಟಿಂಗ್ ಇದೆ. ವಿಷ್ಣುವರ್ಧನ್ ಸರ್ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೂ ಮಕ್ಕಳನ್ನು ನೋಡ್ಕೊಳ್ಬೇಕಾಗ್ತದೆಯೋ ಏನೋ ಗೊತ್ತಿಲ್ಲ ಅಂತ ಕೃಷ್ಣವೇಣಿ ಆತಂಕದಲ್ಲಿದ್ಲು. ಅವಳಿಗೆ ಅದ್ವೈತ್ ಮತ್ತು ಮೇಘ ಇಷ್ಟವಾಗಿದ್ದರು. ಆದರೆ ವೃತ್ತಿಪರ ಕೆಲಸದ ವಿಷಯಕ್ಕೆ ಬಂದಾಗ ತನ್ನ MBA ಪದವಿಗೆ ಪೂರ್ಣ ನ್ಯಾಯ ಒದಗಿಸಲೇಬೇಕೆಂದು ಅವಳು ತೀವ್ರವಾಗಿ ಬಯಸಿದ್ಲು. ಕೃಷ್ಣವೇಣಿ, ಈ ಕಾರ್ನಲ್ಲಿ ಬಾ, ಸೂಜಿ ಕರೀತಾಳೆ. ಕೃಷ್ಣವೇಣಿ, ಸೂಜಿ ಮತ್ತು ಇನ್ನೊಬ್ಬ ಉದ್ಯೋಗಿ ಇನೋವಾ ಕಾರ್ನಲ್ಲಿ ಹೊರಟರು. ವಿಷ್ಣುವರ್ಧನ್ ಮತ್ತು ಜಯಂತ್ ಅವರ ಹಿಂದೆಯೇ ಮರ್ಸಿಡೀಸ್ ಬೆಂಚ್ ಕಾರ್ನಲ್ಲಿ ಹಿಂಬಾಲಿಸ್ತಾರೆ. ಮಕ್ಕಳು ಬರುತ್ತಿಲ್ಲವೇ ಸೂಜಿ? ಕೃಷ್ಣವೇಣಿ ಮೆಲ್ಲನೆ ಕೇಳಿದ್ಲು. ಇಲ್ಲ ಕೃಷ್ಣವೇಣಿ, ಜಯಂತ್ ಅವರ ಜವಾಬ್ದಾರಿಯನ್ನು ಹೋಟೆಲ್ನಲ್ಲೇ ವಹಿಸಿದ್ದಾರಂತೆ. ಸಹಾಯಕ ಜಯಂತ್ ಮಕ್ಕಳನ್ನು ವಿಶಾಲವಾದ ಮನೋರಂಜನಾ ಮತ್ತು ಉದ್ಯಾನವನಕ್ಕೆ, ಪಾರ್ಕೆಲ್ಲ ಕರೆದೊಯ್ತಿದ್ದಾನೆ ಎಂದು ಸೂಜಿ ಮಾಹಿತಿಯನ್ನು ನೀಡ್ತಾಳೆ. ಅವರೆಲ್ಲರೂ ಕೆಲವೇ ನಿಮಿಷಗಳಲ್ಲಿ ಮುನ್ನಾರ್ನಲ್ಲಿರುವಂತಹ ಪ್ರಸಿದ್ಧ ಐರೇಂಜ್ ಕ್ಲಬ್ಬನ್ನು ತಲುಪ್ತಾರೆ. ಅದು ಹಳೆಯ ಬ್ರಿಟಿಷ್ ವಾಸ್ತುಶಿಲ್ಪ ಶೈಲಿಯ ಗಂಭೀರ ಕಟ್ಟಡವಾಗಿತ್ತು. ಸಭೆಯ ಸಭಾಂಗಣದಲ್ಲಿ ದೊಡ್ಡ ದುಂಡು ಮೇಜಿನ ಸುತ್ತಲೂ ಪ್ರಮುಖ ಉದ್ಯೋಗಿಗಳು ಕೂಡ ಕುಳಿತಿದ್ರು. ವಿಷ್ಣುವರ್ಧನ್ ಗಾಂಭೀರ್ಯದಿಂದ ಒಳಗೆ ಬಂದಾಗ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಗೌರವದಿಂದ ಎದ್ದು ನಿಂತರು. 6 ಅಡಿ ಎತ್ತರ, ಅತ್ಯಂತ ಆಕರ್ಷಕವಾದ ನೋಟ, ನೆವಿ ಬ್ಲೂ ಅಂದರೆ ಕಡುನೀಲಿ ಬಣ್ಣದ ಸೂಟನ್ನು ಧರಿಸಿ ಅವನು ಒಳ್ಳೆ ರಾಜನ ರೀತಿ ಗಜಗಾಂಭೀರ್ಯದಿಂದ ನಡೆದು ಬಂದ ರೀತಿ ಪ್ರತಿಯೊಬ್ಬರ ಕಣ್ಣನ್ನು ಸೆಳೆಯುವಂತಿತ್ತು.
ಉದ್ಯಮದ ಒಪ್ಪಂದದ ಬಗ್ಗೆ ಚರ್ಚಿಸುವಾಗ ಅವನು ಸಂಪೂರ್ಣವಾಗಿ ವಿಭಿನ್ನ ವ್ಯಕ್ತಿಯಾಗಿದ್ದ. ನಿನ್ನೆ ರಾತ್ರಿ ಕೃಷ್ಣವೇಣಿ ನೋಡಿದ ಆ ನಿಗೂಢ ವ್ಯಕ್ತಿಯಲ್ಲ, ಬದಲಿಗೆ ತನ್ನ ಪ್ರತಿಯೊಂದು ಮಾತಿನಲ್ಲೂ ಕೂಡ ಬೆಂಕಿಯಂತಹ ತಾರ್ಕಿಕ ಜಾಳ್ಮೆ ಹೊಂದಿರುವಂತಹ ಪ್ರಕಾರ ಉದ್ಯಮಿ. ಪ್ರಮುಖ ಸಭೆ ಮುಕ್ತಾಯಗೊಂಡ ನಂತರ ಹಿರಿಯ ನಿರ್ದೇಶಕ ವರ್ಮಾ ದೊಡ್ಡ ಎಸ್ಟೇಟ್ ಮಾಲೀಕರು ವಿಷ್ಣುವರ್ಧನನ ನೋಡಿ ಆತ್ಮೀಯವಾಗಿ ಮುಗುಳ್ನಗ್ತಾರೆ. ವಿಷ್ಣುವರ್ಧನ್, ನಿನ್ನ ಎಲ್ಲ ವ್ಯವಹಾರ ಯೋಜನೆಗಳು ನಿಜಕ್ಕೂ ಅತ್ಯದ್ಭುತವಾಗಿವೆ ಮತ್ತು ಇನ್ನೊಂದು ಮುಖ್ಯ ವಿಷಯ, ನನ್ನ ಮಗಳು ಪಾರ್ವತಿ ನಿನ್ನನ್ನು ತುಂಬ ಇಷ್ಟಪಡ್ತಾಳೆ. ಅವಳು ನಿನ್ನನ್ನು ಭೇಟಿಯಾಗಬೇಕಂತೂ ತುಂಬ ದಿನಗಳಿಂದ ಹಠ ಕೂಡ ಮಾಡ್ತಾ ಇದ್ಲು. ಮುಂದಿನ ಬಾರಿ ಖಂಡಿತ ನಮ್ಮ ಮನೆಗೆ ಬರಬೇಕು, ನಾವಿಬ್ಬರು ಒಟ್ಟಿಗೆ ಊಟ ಮಾಡೋಣ. ನಿರ್ದೇಶಕ ವರ್ಮಾ ಅವರ ಆ ಮಾತುಗಳಲ್ಲಿ ಅಲ್ಲಿದ್ದವರೆಲ್ಲರಿಗೂ ತನ್ನ ಮಗಳಿಗೆ ತಕ್ಕವರನ್ನು ಹುಡುಕುವ ತಂದೆಯ ಧ್ವನಿ ತುಂಬ ಸ್ಪಷ್ಟವಾಗಿ ಭಾಸವಾಯಿತು. ನಾನು ನನ್ನ ಮಗಳನ್ನು ಅತ್ಯಂತ ಮುದ್ದಾಗಿ ಎಚ್ಚರಿಕೆಯಿಂದ ಬೆಳೆಸಿದ್ದೇನೆ. ಅವಳಿಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೇನೆ. ಈಗ ಅವಳ ಕಣ್ಣುಗಳು ನಿನ್ನ ಮೇಲಿವೆ ಎಂದು ಅವರು ನಗುತ್ತಾ ಹೇಳ್ತಾರೆ. ಸಣ್ಣದಾಗಿ ಮುಗುಳ್ನಕ್ಕು, ಖಂಡಿತ ಸರ್, ಸಮಯ ಸಿಕ್ಕಾಗ ಖಂಡಿತ ಬರ್ತೇನೆ. ಊಟದ ನಂತರ ಅವರೆಲ್ಲರೂ ಹೊರಡುವಾಗ ಕ್ಲಬ್ನ ಪ್ರಧಾನ ಪೋರ್ಟಿಕೋದಲ್ಲಿ ನಿರ್ದೇಶಕ ವರ್ಮಾ ಅವರ ಮಗಳು ಪಾರ್ವತಿ ಈಗಾಗಲೇ ಕಾಯ್ತಾ ಇದ್ಲು. ಅವಳು ಓಡ್ ಬರ್ತಾಳೆ ಉತ್ಸಾಹದಿಂದ. ವಿಷ್ಣುವರ್ಧನ್ಗೆ ಹ್ಯಾಂಡ್ ಶೇಕ್ ಮಾಡ್ತಾಳೆ. ಹಾಯ್ ವಿಷ್ಣುವರ್ಧನ್, ಅಭಿನಂದನೆಗಳು. ಅವಳ ಕೆಂಪಾದ ಕಣ್ಣುಗಳಲ್ಲಿ ಅವನ ಮೇಲಿನ ಅಪಾರ ಆರಾಧನೆ ಎದ್ದು ಕಾಣಿಸ್ತಾ ಇತ್ತು. ಕೃಷ್ಣವೇಣಿ ತನ್ನ ಲ್ಯಾಪ್ಟಾಪ್ನೊಂದಿಗೆ ಕಾರ್ ಹತ್ತಾಳೆ. ಸೂಜಿ ಅವಳ ಹಿಂದೆಯೇ ಕಾರ್ ಹೇರ್ತಾಳೆ. ನೋಡಿದ್ಯಾ ಕೃಷ್ಣವೇಣಿ, ಈ ವರ್ಮಾ ಬಾಸ್ ತನ್ನ ಮಗಳನ್ನು ತಮ್ಮ ವಿಷ್ಣುವರ್ಧನ್ ಸರ್ಗೆ ವಧುವಾಗಿ ನೀಡಲು ಎಷ್ಟು ಕಾತರರಾಗಿದ್ದಾರೆ ಅಂತ ಸೂಜಿ ಮೃದುವಾಗಿ ನಗುತ್ತಾ ಹೇಳ್ತಾಳೆ. ಕೃಷ್ಣವೇಣಿ ಕಾರಿನ ಗಾಜಿನಿಂದ ಹೊರಗೆ ನೋಡ್ತಾಳೆ. ಪಾರ್ವತಿ ಅತ್ಯಂತ ಖುಷಿಯಿಂದ ನಗುತ್ತಾ ವಿಷ್ಣುವರ್ಧನ್ ಜೊತೆ ಮಾತಾಡ್ತಿದ್ಲು. ಹಾಗೆ ಅದರಲ್ಲಿ ಯಾರಿಗೆ ಲಾಭ ಸೂಜಿ ಅಂತ ಹೇಳಿದ್ಲು. ಕೃಷ್ಣವೇಣಿ, ಅದು ನಿಜವೇ, ಆದರೆ ವಿಷ್ಣುವರ್ಧನ್ ಸರ್ಗೆ ಈ ಸಂಬಂಧದಲ್ಲಿ ಎಳ್ಳಷ್ಟು ಆಸಕ್ತಿ ಇದ್ದಂತೆ ನನಗಂತೂ ಅನ್ನಿಸ್ತಾ ಇಲ್ಲಪ್ಪ ಅಂದ್ಲು ಸೂಜಿ. ಅವರ ಹೃದಯವನ್ನು ಗೆಲ್ಲುವುದು ಕಬ್ಬಿಣದ ಕೋಟೆಯನ್ನು ಒಡೆದು ಹಾಕಿದಷ್ಟೇ ತುಂಬ ಕಷ್ಟಕರ. ಕೃಷ್ಣವೇಣಿ ಅದಕ್ಕೆ ಮೌನವಾಗಿಯೇ ಸಮ್ಮತಿಸಿದ್ಲು. ಆದರೆ ಅದೇ ಕ್ಷಣದಲ್ಲಿ ಅವಳ ಅಂತರಾಳದಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಮೂಡಿತು. ಆ ಹುಡುಗಿ ಪಾರ್ವತಿ, ಅವಳು ಒಂದು ವೇಳೆ ವಿಷ್ಣುವರ್ಧನನ ಮದುವೆ ಆದರೆ ಅವಳು ಮುದ್ದಾದ ಅದ್ವೈತ್ ಮತ್ತು ಮೇಘಾಗೆ ಖಂಡಿತ ತಾಯಿಯಾಗ್ತಾಳೆ. ಆದರೆ ಈ ಅಹಂಕಾರಿ ಮಹಿಳೆ ಈ ಪಾಪದ ಮುಗ್ಧ ಮಕ್ಕಳಿಗೆ ನಿಜವಾದ ಒಳ್ಳೆ ತಾಯಿಯಾಗಲು ಸಾಧ್ಯವೇ? ಅವಳು ಆ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಅರ್ಹಳಾಗಿರ್ತಾಳೆಯೇ? ತನ್ನ ಅರಿವಿಲ್ಲದೆಯೇ ಕೃಷ್ಣವೇಣಿಯೊಳಗೆ ಒಂದು ಸಣ್ಣ ಅಸೂಯೆಯ ಕಿಡಿ, ಒಂದು ಬೇಸರವೇನೋ ಬೆಳೆಯೋಕ್ಕೆ ಪ್ರಾರಂಭವಾಗುತ್ತೆ. ತಕ್ಷಣವೇ ಅವಳು ಜಾಗೃತಳಾಗಿ, ಕೃಷ್ಣವೇಣಿ, ನಿನಗೆ ಏನಾಗಿದೆ? ನಿನಗೆ ಜೈಕುಮಾರ್ ಇದ್ದಾನೆ, ವಿಷ್ಣುವರ್ಧನ್ ಯಾರನ್ನಾದರೂ ಮದುವೆ ಆಗಲಿ, ಆದರೆ ಅದು ಕಟ್ಕೊಂಡು ನಿನಗ್ಯಾಕೆ ಅದರ ಬಗ್ಗೆ ಚಿಂತೆ, ಅವನ ಜೀವನ ಅವನೇ ಇಷ್ಟ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ಐರೇಂಜ್ ಕ್ಲಬ್ನಿಂದ ಹೊರಟ ಆ 2 ಕಾರುಗಳು ದಟ್ಟವಾದ ಮಂಜಿನ ರಸ್ತೆಗಳ ಮೂಲಕ ಅವರೆಲ್ಲರೂ ತಂಗಿದ್ದಂತಹ ಕ್ಲೌಡ್ ಲೈನ್ ರೆಸಾರ್ಟ್ಗೆ ಹಿಂತಿರುಗ್ತವೆ. ರೆಸಾರ್ಟ್ ತಲುಪಿದ ತಕ್ಷಣ ಕೃಷ್ಣವೇಣಿ ನಿಧಾನವಾಗಿ ಕಾರ್ನಿಂದ ಕೆಳಗಿಳಿತಾಳೆ. ಸೂಜಿ ಕೂಡ ಅವಳನ್ನು ಹಿಂಬಾಲಿಸಿ ಹೊರಬರ್ತಾಳೆ. ಕೊರೆಯುವ ಚಳಿಯಿಂದ ರಕ್ಷಿಸಿಕೊಳ್ಳಲು ಕಪ್ಪು ಬಣ್ಣದ ಓವರ್ ಕೋಟನ್ನು ಧರಿಸಿ ಜಯಂತ್ ಹೋಟೆಲ್ನ ಪ್ರಧಾನ ಪ್ರವೇಶ ದ್ವಾರದಲ್ಲಿ ಕಾಯ್ತಾ ಇದ್ದ. ಗುಡ್ ಆಫ್ಟರ್ನೂನ್ ಸರ್ ಎಂದಳು ಕೃಷ್ಣವೇಣಿ. ಸೂಜಿಯಂತೆಯೇ ಜಯಂತ್ಗೆ ಗೌರವದಿಂದ ನಮಸ್ಕರಿಸ್ತಾಳೆ. ಜಯಂತ್ ಕೃಷ್ಣವೇಣಿಯನ್ನು ನೋಡಿ ಸಣ್ಣದಾಗಿ ತಲೆ ಆಡಿಸಿ, ಅವನ ಆ ನೋಟದಲ್ಲಿ ಯಾವುದೇ ಸ್ಪಷ್ಟ ವ್ಯತ್ಯಾಸ ಏನಿರಲಿಲ್ಲ. ಕೃಷ್ಣವೇಣಿ ಲಾಬಿಯೊಳಗೆ ಹೆಜ್ಜೆ ಇಟ್ಟ ನಂತರವೂ ಕೂಡ ಜಯಂತ್ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಮುಖ ಗಂಟಾಗ್ತಾನೆ ಇದ್ದ. ನಮ್ಮ ಅಭಿವೃದ್ಧಿ ಹಾದಿಯಲ್ಲಿ ಸರ್ ಅವರ ನಿದ್ದೆ ಕೆಡಿಸುವಂತಿರುವುದು ನಿಜಕ್ಕೂ ಇವಳೇನಾ ಎಂಬಂತೆ ಅವನ ಆಲೋಚನೆ ವ್ಯಕ್ತವಾಗ್ತಿತ್ತು. ಕಾರ್ನಿಂದ ಇಳಿದಂಥ ವಿಷ್ಣುವರ್ಧನ್ ತನ್ನ ಸಹಾಯಕ ಜಯಂತ್ ಮುಖದಲ್ಲಿದ್ದ ಕ್ಷಣಿಕ ಬದಲಾವಣೆಗಳನ್ನು ತಕ್ಷಣವೇ ಗಮನಿಸ್ತಾ ಅವನ ತೀಕ್ಷ್ಣ ಕಣ್ಣುಗಳು ಜಯಂತ್ನ ಮೇಲೆ ಕೋಪದ ಕಿಡಿಯಂತೆ ಚುಚ್ಚಿದ್ವು. ವಾತಾವರಣದಲ್ಲಿ ಏನೋ ತೀವ್ರವಾಗಿ ತಪ್ಪಾಗಿದೆ ಅಂತ ಗ್ರಹಿಸಿದಂತಹ ಜಯಂತು ತಕ್ಷಣವೇ ತನ್ನ ದೇಹವನ್ನು ನೇರಗೊಳಿಸಿ ಉದ್ಯೋಗಿಯಂತೆ ತನ್ನ ಫೈಲ್ಗಳನ್ನು ನೋಡಿಕೊಂಡ. ಹೋಟೆಲ್ ಒಳಗೆ ಪ್ರವೇಶಿಸೋಕೆ ಹೆಜ್ಜೆ ಇಟ್ಟಿದ್ದಂಥ ವಿಷ್ಣುವರ್ಧನ್ ತನ್ನನ್ನು ಗೌರವದಿಂದ ಹಿಂಬಾಲಿಸ್ತಿದ್ದ ಜಯಂತ್ಗೆ ಅತ್ಯಂತ ತಗ್ಗಿದ್ದ ಆದರೆ ಗಂಭೀರ ಬೆದರಿಕೆಯ ಧ್ವನಿಯಲ್ಲಿ ಹೇಳಿದ, ನೀನು ಅವಳನ್ನೇ ನೋಡ್ತಾ ಇದ್ದೆ ಜಯಂತ್. ಜಯಂತ್ ಭಯದಿಂದ ಸ್ವಲ್ಪ ನಡಗಿದ್ದ. ಓ ಇಲ್ಲ ಸರ್, ನಾನು ಸುಮ್ಮನೆ ಹಾಗೆ ಅಂತ ತಡವರಿಸುತ್ತಾ ತೊದಲಿದ. ವಿಷ್ಣುವರ್ಧನ ಮುಖ ತೀವ್ರ ಕೋಪದಿಂದ ಕಪ್ಪಗಾಗೋಯಿತು. ಆಗಲೇ ಹೋಟೆಲ್ ಪೋರ್ಟಿಕೋಟದಲ್ಲಿ ಒಂದು ಟ್ಯಾಕ್ಸಿ ಕಾರ್ ಬಂದು ನಿಂತಿರುತ್ತೆ.
ಜಯಕುಮಾರ್ ಅದರಿಂದ ಉತ್ಸಾಹದಿಂದ ಹೊರಬಂದ. ಜೀನ್ಸ್ ಮತ್ತು ಟೀ ಶರ್ಟನ್ನು ಧರಿಸಿ ಹೆಗಲ ಮೇಲೆ ಲ್ಯಾಪ್ಟಾಪ್ ಬ್ಯಾಗನ್ನು ತಗಲಿಸ್ಕೊಂಡು ಓಡೋಡಿ ಬಂದ. ಲಿಫ್ಟ್ ಮುಂದೆ ಬಂದು ನಿಂತಿದ್ದ ವಿಷ್ಣುವರ್ಧನ್ ಮತ್ತು ಜಯಂತ್ ಅವರನ್ನು ನೋಡಿ ಜಯಕುಮಾರ್ ಒಂದು ಕ್ಷಣ ಹಿಂಜರಿದ. ಆದಾಗ್ಯೂ ತನ್ನ ಹೊಸ ಸಂಸ್ಥೆಯ ಬಾಸನ್ನು ಸ್ವಾಗತಿಸದೆ ಮುಂದೆ ಸಾಗೋಕೆ ಅವನಿಗೆ ಒಂದು ಕ್ಷಣ ಸಾಧ್ಯವೂ ಆಗಲಿಲ್ಲ. ಶುಭ ಮಧ್ಯಾಹ್ನ ಸರ್. ವಿಷ್ಣುವರ್ಧನ್ ತನ್ನ ಮುಂದೆ ನಿಂತ ಹೊಸಬನನ್ನು ಅತ್ಯಂತ ತುಂಬ ತೀಕ್ಷ್ಣವಾಗಿ ನೋಡ್ತಾ ಇದ್ದಾನೆ. ನಾನು ವಿನ್ಯಾಸ ವಿಭಾಗದ ಹೊಸ ಸದಸ್ಯ ಸರ್. ನನ್ನ ಹೆಸರು ಜಯಕುಮಾರ್ ಅಂತ ಜಯಕುಮಾರ್ ತನ್ನನ್ನು ತಾನೇ ವಿನಮ್ರವಾಗಿ ಪರಿಚಯಿಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ವಿಷ್ಣುವರ್ಧನ್ ಆ ಮೌನವನ್ನು ನೋಡಿ, ನಾನು ಲಿಫ್ಟ್ನಲ್ಲಿ ಮೇಲಕ್ಕೆ ಬರ್ಬೋದೇ ಸರ್ ಅಂತ ಸಂಕೋಚದಿಂದ ಕೇಳಿದ. ವಿಷ್ಣುವರ್ಧನ್ ಮುಖದಲ್ಲಿ ಯಾವುದೇ ಬದಲಾವಣೆಗಳು ಇರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಜಯಕುಮಾರ್ಗೆ ತನ್ನ ಸುತ್ತಲೂ ಒಂದು ಅದೃಶ್ಯ ಗೋಡೆಗಳ ತಣ್ಣನೆಯ ಅಭಯಾರಣ್ಯ ಭಾಸವಾಯಿತು. ಯಾರು ಸುಲಭವಾಗಿ ಸಮೀಪಿಸಲು ಸಾಧ್ಯವಾಗದ ಗಾಂಭೀರ್ಯದ ಶಕ್ತಿ ಅದು. ವಿಷ್ಣುವರ್ಧನ್ ತನ್ನ ಕೋಣೆಗೆ ಹೋಗಿ ತನ್ನ ಸೂಟ್ ಕೋಟನ್ನು ತೆಗೆದು ಅಸಡ್ಡೆಯಿಂದ ಸೋಫಾದ ಮೇಲೆ ಎಸ್ದ. ಅವನು ತನ್ನ ಶರ್ಟ್ ಮೇಲಿನ ಗುಂಡಿಗಳನ್ನು ಸಡಿಲಗೊಳಿಸಿ ಹಾಸಿಗೆ ಮೇಲೆ ವಿಶ್ರಮಿಸ್ತಿದ್ದ. ತನ್ನ ಮಕ್ಕಳನ್ನು ಆಳವಾಗಿ ನೋಡಿದ. ಬೆಳಗ್ಗೆ ಆಟವಾಡಿ ಸುಸ್ತಾಗಿದ್ದಂತಹ ಅದ್ವೈತ್ ಮತ್ತು ಮೇಘ ಆಳವಾದ ನಿದ್ರೆಯಲ್ಲಿ ಇದ್ದರು. ಅವನು ತಕ್ಷಣವೇ ಮಧ್ಯದ ಕ್ಯಾಬಿನೆಟ್ಗೆ ಹೋಗಿ ಒಂದು ಗ್ಲಾಸ್ಗೆ ಕೆಂಪು ವೈನನ್ನು ಸುತ್ತಕೊಂಡು ಮನಸ್ಸಿನಲ್ಲಿದ್ದ ವಿಚಿತ್ರ ಕೋಪದಿಂದ ಅವನು ಅದನ್ನೇ ಒಂದು ಗುಟ್ಕಿಗೆ ಕುಡಿದು ಮುಗಿಸ್ತಾನೆ. ಆ ಒಂದು ತಣ್ಣನೆಯ ದ್ರವವು ಅವನ ಗಂಟಲ ಕೆಳಗೆ ಇಳಿದ್ರೂ ಕೂಡ ಅವನ ಎದೆಯೊಳಗೆ ಹುರಿತಾ ಇರುವಂತಹ ಅಸೂಯೆ, ಆಕ್ರೋಶದ ಬೆಂಕಿ ಮಾತ್ರ ಆರಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಮಕ್ಕಳು ಎಚ್ಚರವಾದರೂ. ಅದ್ವೈತ್ ಎದ್ದು ಮುಖ ತೊಳೆಯಲು ಹೋದ. ನಂತರ ಮುದ್ದಾದ ಮೇಘ ಬಂದ್ಲು. ಅಪ್ಪನಿಗೆ ಏನಾಗಿದೆ ಅಣ್ಣ? ಮೇಘ ತನ್ನ ಅಣ್ಣನ ಬಳಿ ಮೆನುಧ್ವನಿಯಲ್ಲಿ ಆತಂಕದಿಂದ ಕೇಳಿದ್ಲು. ತನ್ನ ತಂದೆ ತನ್ನನ್ನೇ ಗಂಭೀರವಾಗಿ ದಿಟ್ಟಿಸ್ತಾ ಇರೋವಂಥದ್ದನ್ನು ನೋಡಿ ಆ ಮಗುವಿಗೆ ಒಂದು ರೀತಿಯ ಭಯ ಕೂಡ ಒಂದು ಕ್ಷಣ ಆಗೋಯಿತು. ನನಗೆ ಗೊತ್ತಿಲ್ಲ ಮೇಘ, ಆದರೆ ಅಜ್ಜ ಹಿರಿಯರ ವಿಷಯಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರ್ದು, ಸುಮ್ಮನಿರಬೇಕು ಅಂತ ಹೇಳಿದ್ದಾರೆ ತಾನೇ, ಅದಕ್ಕೆ ಸುಮ್ಮನಿರು ಅಂತ ಅದ್ವೈತ್ ತಂಗಿಯನ್ನು ಸಮಾಧಾನಪಡಿಸೋಕೆ ಶುರು ಮಾಡ್ತಾನೆ. ಕೆಳಗೆ ಕೃಷ್ಣವೇಣಿಯ ಕೋಣೆಯಲ್ಲಿ ಜಯಕುಮಾರ್ ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಕೆಳಗಿಟ್ಟು ಕೃಷ್ಣವೇಣಿಯನ್ನು ಅಪಾರ ಉತ್ಸಾಹದಿಂದ ತಟ್ಟನೆ ಅಪ್ಪಿಕೊಂಡ. ಏನು ಜಯಕುಮಾರ್, ಏನಾಯಿತು? ಅವನ ಈ ಹಠಾತ್ ಅಪ್ಪುಗೆ ಕೃಷ್ಣವೇಣಿಗೆ ಅಭ್ಯಾಸವಿಲ್ಲದ ವಿಷಯವೂ ಕೂಡ ಆಗಿತ್ತು. ಅವರಿಬ್ಬರ ಕಳೆದ 5 ವರ್ಷಗಳಿಂದ ಪ್ರೀತಿಸ್ತಿದ್ರೂ ಕೂಡ ಅವರ ನಡುವೆ ಯಾವುದೇ ದೈಹಿಕ ಸ್ಪರ್ಶ ಅಥವಾ ಅನ್ಯೂನ್ಯತೆ ಅತ್ಯಂತ ಕಡಿಮೆನೇ ಇತ್ತು. ಕೃಷ್ಣವೇಣಿಗೆ ಯಾರಾದರೂ ಅಕಸ್ಮಾತ್ ಪ್ರೀತಿಯಿಂದನೇ ತನ್ನನ್ನು ಮುಟ್ಟುವುದು ಹಳೆಯ ಕಹಿ ನೆನಪನ್ನು ಜಾಗೃತಗೊಳಿಸುವಂಥ ಘಟನೆಯಾಗಿಬಿಟ್ಟಿತ್ತು. ಅವಳಿಗೆ ಅದರಿಂದ ಆನಂದ ಸಿಗ್ತಾ ಇರಲಿಲ್ಲ. ಅದು ತನ್ನ ಗಹಿ ಕಥಕಾಲದ ಘಟನೆಗಳನ್ನು ಕೆರಳಿಸುತ್ತದೆ ಎಂಬ ಏಕೈಕ ಕಾರಣಕ್ಕೆ ಅವಳು ಅಂತಹ ಸ್ಪರ್ಶಗಳನ್ನು ಸದಾ ತಪ್ಪಿಸ್ಕೊಳ್ತಾ ಹೋಗ್ತಾ ಇದ್ಲು. ಜಯಕುಮಾರ್ ಕೂಡ ಅವಳ ಆ ತತ್ವವನ್ನು ಗೌರವಿಸ್ತಿದ್ದ. ಏನಿಲ್ಲ ಕೃಷ್ಣವೇಣಿ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೆ, ಅದಕ್ಕಾಗಿ ನಿನ್ನ ಬಿಗಿಯಾಗಿ ಅಪ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಜಯಕುಮಾರ್ ಪ್ರೀತಿಯಿಂದ ಹೇಳಿದ್ದ. ಆ ಯೋಜನೆಯನ್ನು ಪೂರ್ಣಗೊಳಿಸಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆಂದು ನನಗೆ ಮಾತ್ರ ತಿಳಿದಿದೆ ಎಂದು ಜಯಕುಮಾರ್ ಬೇಸರದಿಂದ ಹೇಳಿದ್ದ. ಕೃಷ್ಣವೇಣಿ ಮುಗುಳ್ನಗುತ್ತಾ ವಾತ್ಸಲ್ಯದಿಂದ ಅವನ ತಲೆಯನ್ನು ಸವರ್ತಾ ಇದ್ದಾಳೆ. ಅವನ ತಲೆಯನ್ನು, ನೀನು ತುಂಬ ಸುಸ್ತಾಗಿರಬೇಕು ಜಯ್, ಮೊದಲು ಹೋಗಿ ಫ್ರೆಶ್ ಅಪ್ ಆಗೋ, ನಾವು ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಆ ಸಂಜೆ ಅವರಿಬ್ಬರು ಮುನ್ನಾರ್ ಪಟ್ಟಣಕ್ಕೆ ಹೋಗಿ ಸುಂದರ ತಾಣಗಳಲ್ಲಿ ಸುತ್ತಾಡಿದ್ರು. ಅವರು ಹೋಟೆಲ್ಗೆ ಹಿಂತಿರುಗಿದಾಗ ರಾತ್ರಿ 9:30 ದಾಟಿತ್ತು. ನನಗೊಂದು ರೂಮ್ ಬೇಕಿತ್ತು. ಜಯಕುಮಾರ್ ತನ್ನ ID ಕಾರ್ಡನ್ನು ರಿಸೆಪ್ಷನಿಸ್ಟ್ನಿಂದ. ಕೃಷ್ಣವೇಣಿ ಹತ್ತಿರದಲ್ಲಿ ನಿಂತಿದ್ಲು. ನೆನೆ ತಡರಾತ್ರಿ ಅದೇ ಸ್ವಾಗತಕಾರ ತನ್ನ ಕೊಠಡಿ ಲಭ್ಯವಿಲ್ಲ ಅಂತ ಹೇಳಿದ್ದು ಅವಳಿಗೆ ತಟ್ಟನೆ ನೆನಪಾಯಿತು. ಅವನು ಕಂಪ್ಯೂಟರ್ನ ಸಿಸ್ಟಮ್ನ ಹುಡುಕಿ ಮತ್ತೆ ಅದೇ ಮಾತು ಹೇಳಿದ. ಕ್ಷಮಿಸಿ ಸರ್, ಈಗ ಯಾವುದೇ ಕೊಠಡಿಗಳು ಖಂಡಿತ ಲಭ್ಯವಿಲ್ಲ, ಹೋಟೆಲ್ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿದೆ. ಜಯಕುಮಾರ್ ಮುಖ ಗಂಟು ಹಾಕ್ಕೊಂಡ. ಈಗ ಏನು ಮಾಡುವುದು? ನಾನು ಈ ರಾತ್ರಿಯಲ್ಲಿ ಬೇರೆ ಯಾವುದಾದ್ರೂ ಹೋಟೆಲ್ ಹುಡುಕಬೇಕಾಗುತ್ತಾ? ನಂತರ ಅವನು ಕೃಷ್ಣವೇಣಿಯತ್ತ ನೋಡ್ದ. ಇಲ್ಲ, ನಾನು ನಿನ್ನ ಕೋಣೆಯಲ್ಲೇ ಅಡ್ಜಸ್ಟ್ ಆಗಬಹುದೇ ಕೃಷ್ಣವೇಣಿ ಅಂತ ಪ್ರಶ್ನೆ ಮಾಡ್ದ. ಕೃಷ್ಣವೇಣಿ ಒಂದು ಕ್ಷಣ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ನನ್ನ ಕೋಣೆಯಿಲ್ಲ. ಅವರಿಬ್ಬರು ಲಿಫ್ಟ್ ಹತ್ತಿ ಕೃಷ್ಣವೇಣಿಯ ಕೋಣೆ ಹತ್ತ ಸಮೀಪಿಸಿದಂಗೆ ಜಯಕುಮಾರ್ ಮೆಲ್ಲನೆ ಹೇಳಿದ. ನಾನು ಇವತ್ತು ಒಂದರಾತ್ರಿ ನಿನ್ನ ಕೋಣೆಯಲ್ಲೇ ಇರ್ತೇನೆ ಕೃಷ್ಣವೇಣಿ. ನಿನ್ನ ಹಾಸಿಗೆ ಮೇಲೆ ಮಲಗು, ನಾನು ಸೋಫಾದ ಮೇಲೆ ಮಲಗ್ತೀನಿ ಅಷ್ಟೇ. ನನಗಂತೂ ಈ ಚಳಿಯಲ್ಲಿ ಬೇರೆ ಎಲ್ಲೂ ಹೋಗಿ ಮನಸ್ಸಿಲ್ಲ, ಅದರಲ್ಲೂ ನಿನ್ನನ್ನು ಬಿಟ್ಟಂತೂ ಬೇರೆ ಕಡೆ ಹೋಗಂತೂ ಮನಸ್ಸೇ ಇಲ್ಲ. ಕೃಷ್ಣವೇಣಿ ತೀವ್ರವಾಗಿ ಹಿಂಜರಿತಾಳೆ. ಅದೇ ಕೋಣೆಯಲ್ಲಿ ನಿನ್ನೆ ರಾತ್ರಿ ವಿಷ್ಣುವರ್ಧನ್ ಇದ್ದ ಅದೇ ಕೋಣೆಯಲ್ಲಿ. ಕೃಷ್ಣವೇಣಿ, ನಾನು ನಿನ್ನ ಪ್ರಿಯಕರ, ನಾವು ಕಳೆದ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೇವೆ. ನಿನಗೆ ಇನ್ನು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಲ್ವೇ?
ಜಯಕುಮಾರ್ ತೀವ್ರ ನಿರಾಶೆ ಮತ್ತು ಕಹಿ ಭಾವನೆಯಿಂದ ಅವಳನ್ನೇ ನೋಡಿದ. ಅವನ ಆ ಮಾತು ಕೇಳಿ ಕೃಷ್ಣವೇಣಿಗೆ ಇದ್ದಕ್ಕಿದ್ದಂತೆ ತೀವ್ರ ತಪ್ಪಿತಸ್ಥ ಭಾವನೆ ಆವರಿಸಿತು. ಜಯಕುಮಾರ್ ತನ್ನನ್ನು ಎಷ್ಟು ಗೌರವಿಸ್ತಾನೆ ಅನ್ನೋವಂಥದ್ದು ಅವಳಿಗೆ ತಿಳಿದಿರೋವಂಥ ವಿಷಯ. ಇಲ್ಲ ಜಯಕುಮಾರ್, ಹಾಗೇನಿಲ್ಲ, ಸರಿ ನೀನು ಇಲ್ಲೇ ಇರೋ, ಸೋಫಾದ ಮೇಲೆ ಮಲ್ಕೋ. ಪ್ರೆಸಿಡೆನ್ಸಿಯಲ್ ಸೂಟ್ನ ಊಟದ ಕೋಣೆಯಲ್ಲಿ ವಿಷ್ಣುವರ್ಧನ್ ಮತ್ತು ಅವರ ಮುದ್ದಾದ ಮಕ್ಕಳು ಮೂವರು ಕೂಡ ಭರ್ಜರಿಯಾದ ಊಟವನ್ನು ಮಾಡ್ತಾಯಿದ್ರು. ಮುದ್ದಾದ ಮೇಘ ಚಿಕನ್ ಫ್ರೈಸ್ ತಿನ್ನೋದ್ರಲ್ಲಿ ಮುಳುಗಿದ್ಲು. ಅವಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರಿನ ಹನಿಗಳಿದ್ವು. ತಂದೆಯ ಬಳಿ ತೀವ್ರವಾಗಿ ಅತ್ತು ಪ್ರತಿಭಟಿಸಿದ ಮೇಲಷ್ಟೇ ಅವಳಿಗೆ ಆ ಚಿಕನ್ ಫ್ರೈಸ್ ಸಿಕ್ಕಿದೆ ಎಂಬುದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ವಿಷ್ಣುವರ್ಧನ್ ಕರೆದಿದ್ದಕ್ಕಾಗಿ ಅಲ್ಲಿಗೆ ಬಂದಿದ್ದಂಥ ಜಯಂತ್ ಬಾಸ್ನ ಆಜ್ಞೆ ಏನಿರಬಹುದಂತ ತಿಳಿಯದೆ ಆತಂಕದಿಂದ ಅಲ್ಲೇ ನಿಂತಿದ್ದ. ಆ ಡಿಸೈನ್ ಡಿಪಾರ್ಟ್ಮೆಂಟ್ನ ಹೊಸ ವ್ಯಕ್ತಿ ಜಯಕುಮಾರ್ಗೆ ರೂಮ್ ಸಿಕ್ತಾ? ವಿಷ್ಣುವರ್ಧನ್ ಸಂಪೂರ್ಣ ಭಾವಶೂನ್ಯವಾದ ತಣ್ಣನೆಯ ಧ್ವನಿಯಲ್ಲಿ ಕೇಳಿದ. ತನ್ನ ಕೈಲಿದ್ದ ಪೋರ್ಕನ್ನು ಡಿನ್ನರ್ ಪ್ಲೇಟ್ಗೆ ತೀಕ್ಷ್ಣವಾಗಿ ರುಬ್ಬುತ್ತಾ ಅವನು ಆ ಪ್ರಶ್ನೆ ಕೇಳ್ತಿದ್ದ. ಒಬ್ಬ ಸರಳ ಉದ್ಯೋಗಿಯ ವಸತಿಯ ಬಗ್ಗೆ ತನ್ನ ಶಕ್ತಿಶಾಲಿ ಬಾಸ್ ಯಾಕೆ ಇಷ್ಟೊಂದು ಕಾಳಜಿ ವಹಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಜಯಂತ್ಗೆ ಆ ಕ್ಷಣ ಅರ್ಥವೇ ಆಗಲಿಲ್ಲ. ಆದರೂ ಅವನು ತಿಳಿದಿದ್ದ ಸತ್ಯವನ್ನೇ ಹೇಳಿದ. ಹೋಟೆಲ್ನಲ್ಲಿ ಬೇರೆ ಯಾವುದೇ ಕೊಠಡಿಗಳು ಖಾಲಿ ಇಲ್ಲ ಸರ್, ಆದ್ದರಿಂದ ಅವನು ಇಂದು ರಾತ್ರಿ ತನ್ನ ಪ್ರಿಯತಮೆಯ ಕೋಣೆಯಲ್ಲಿ ಉಳಿಯಲು ನಿರ್ಧರಿಸಿದ್ದಾನೆ. ಕೃಷ್ಣವೇಣಿಯ ಕೋಣೆಯಲ್ಲಿ. ಜಯಂತ್ ಮಾತು ಮುಗಿಸುವ ಮೊದಲೇ ವಿಷ್ಣುವರ್ಧನ್ನ ಕೈಯಲ್ಲಿದ್ದಂತಹ ಚಮಚ ಎಲ್ಲಿ ಹೋಗಿಬಿದ್ದಿರಬಹುದು. ಅವನು ತನ್ನ ಪೋರ್ಕನ್ನು ಬಲವಾಗಿ ಮೇಜಿನ ಮೇಲೆ ಪಟಾರ್ನೆ ಇಟ್ಟನು. ಆ ಧ್ವನಿಗೆ ಜಯಂತ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಜಯಂತ್ ಅವನ ಕಣ್ಣುಗಳಲ್ಲಿ ತೀವ್ರವಾದ ಕೋಪ, ಅಸೂಯೆಯ ಉದ್ವೇಗವನ್ನು ಸ್ಪಷ್ಟವಾಗಿ ನೋಡಿದ. ಅದು ಶೀಘ್ರದಲ್ಲೇ ಬೃಹತ್ ಬಿರುಗಾಳಿಯೊಂದನ್ನು ಅಪ್ಪಳಿಸಲಿದೆ ಎಂಬುದು ಸ್ಪಷ್ಟ ಸೂಚನೆಯಾಗಿತ್ತು. ಸಾಮಾನ್ಯವಾಗಿಯೂ ಜಯಂತ್ಗೆ ತನ್ನ ಬಾಸ್ನ ಗೂಢ ಮನಸ್ಸನ್ನು ಸುಲಭವಾಗಿ ಓದೋಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಯಾಕಂದರೆ ಅವನು ತುಂಬ ಹೊಸಬ. ಆದರೆ ಆ ಬಾರಿ ವಿಷಯ ಅತ್ಯಂತ ಸ್ಪಷ್ಟವಾಗಿತ್ತು. ಕೃಷ್ಣವೇಣಿ ಅವಳು ಅವನಿಗೆ ಕೇವಲ ಒಬ್ಬ ಸಾಮಾನ್ಯ ಉದ್ಯೋಗಿಗಿಂತ ಖಂಡಿತವಾಗಿಯೂ ಹೆಚ್ಚಾಗಿಯೇ ಇದ್ಲು. ಇತ್ತ ಮೇಘ ತನ್ನ ಚಿಕನ್ ತಿಂದು ಮುಗಿಸಿದ ನಂತರವೂ ತಂದೆಯ ಮೇಲೆ ತೀವ್ರವಾಗಿ ಕಿಡಿಕಾರ್ತಾ ಇದ್ಲು, ಕೋಪಗೊಂಡಿದ್ಲು. ನನಗೆ ಈ ರಾಕ್ಷಸ ತಂದೆ ಎಳ್ಳಷ್ಟು ಇಷ್ಟವಿಲ್ಲ. ಅಪ್ಪ ಯಾವಾಗಲೂ ಹೀಗೆ ಕೋಪಿಸ್ಕೊಳ್ತಾರೆ, ಬೈತಾ ಇರ್ತಾರೆ. ಮೇಘ ಸುಮ್ಮನಿರು, ಅದು ತಂಗಿಯನ್ನು ಗದ್ದರಿಸ್ತಾ. ರಾಕ್ಷಸ ತಂದೆ. ಮೇಘ ಮುದ್ದಾಗಿ ಅದೇ ಪದವನ್ನು ಗುಣಕ್ತಾ, ನಾನು ಕೃಷ್ಣವೇಣಿ ಅಕ್ಕನ ಕೋಣೆಗೆ ಹೋಗಲೇಬೇಕು, ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂತ್ಕೊಂಡ್ಳು. ಆ ಮಾತನ್ನು ಕೇಳ್ತಿದ್ದಂಗೆ ವಿಷ್ಣುವರ್ಧನ್ನ ಬಿಗಿಯಾದ ಮುಖ ಕೊಂಚ ನಿರಾಳವಾಯಿತು. ಸಮಯ ಪ್ರಜ್ಞೆ ಹೊಂದಿದ್ದ ಜಯಂತ್ ಈ ಅವಕಾಶವನ್ನು ತಕ್ಷಣ ಬಳಸಿಕೊಂಡು, ಸರ್, ಆಗಿದ್ದಲ್ಲಿ ನಾನು ಮೇಘಾಳನ್ನು ಕೃಷ್ಣವೇಣಿಯ ಕೋಣೆಗೆ ಕರೆದುಕೊಂಡು ಹೋಗಲೇ? ಮಗು ಇಡೀ ರಾತ್ರಿ ಅವಳ ಬಳಿಯೇ ಇರಲಿ. ಮಗು ಅಲ್ಲಿದ್ದರೆ ಆ ಹೊಸ ವ್ಯಕ್ತಿ ಜಯಕುಮಾರ್ ಖಂಡಿತ ಆ ಕೋಣೆಯಲ್ಲಿ ಇರಲು ಸಾಧ್ಯವೇ ಇಲ್ಲ ಅಲ್ವೇ? ವಿಷ್ಣುವರ್ಧನ್ ಜಯಂತ್ನ ಕಡೆಗೆ ತೀಕ್ಷ್ಣವಾಗಿ ನೋಡ್ದ. ಒಳ್ಳೆಯ ಉಪಾಯ, ಕರೆದುಕೊಂಡು ಹೋಗು. ಜಯಂತ್ ತಕ್ಷಣವೇ ಮೇಘಾಳ ಕೈ ಹಿಡಿದುಕೊಂಡು ಕೋಣೆಯಿಂದ ಹೊರಗೆ ಹೋದ. ಲಿಫ್ಟ್ ಕೆಳಗಿಳಿಯತೊಡಗಿತ್ತು. ಕೃಷ್ಣವೇಣಿ ಇದ್ದ ಮಹಡಿಯನ್ನು ತಲುಪುವಷ್ಟರಲ್ಲಿ ಜಯಂತ್ನ ಫೋನ್ ತೀವ್ರವಾಗಿ ರಿಂಗ್ ಆಯಿತು. ಪರದೆಯ ಮೇಲೆ ವಿಷ್ಣುವರ್ಧನ್ ಸರ್ ಅಂತ ಹೇಳಿಬಿಟ್ಟು ಮೂಡಿ ಬರ್ತಾಯಿತ್ತು. ಜಯಂತ್, ನಾನು ಪ್ಲ್ಯಾನ್ ಬದಲಾಯಿಸಿದ್ದೇನೆ. ಮೇಘಾಳನ್ನು ಕೃಷ್ಣವೇಣಿಯ ಕೋಣೆಗೆ ಕಳಿಸುವ ಅಗತ್ಯವಿಲ್ಲ. ಇಡೀ ಟೀಮ್ಗೆ ತಕ್ಷಣವೇ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಆಗೋಕ್ಕೆ ಹೇಳೋ. ನಾವು ಈಗಲೇ ಈ ಕ್ಷಣವೇ ಬೆಂಗಳೂರಿಗೆ ಎಲ್ಲರೂ ಕೂಡ ಹೊರಡ್ತಿದ್ದೀವಿ. ಸರ್, ಈಗಲೇನಾ? ರಾತ್ರಿ 10 ಗಂಟೆ ಆಗೋಗಿದೆ. ಜಯಂತ್ ಆಘಾತದಿಂದ ಕೇಳಿದ್ದ. ಹೌದು, ಇದು ನನ್ನ ಆದೇಶ. ಪ್ರತಿಯೊಬ್ಬ ಉದ್ಯೋಗಿಯೂ ಈಗಲೇ ತಕ್ಷಣವೇ ಹೊರಡಬೇಕು. ಕೃಷ್ಣವೇಣಿ ಮತ್ತು ಜಯಕುಮಾರ್ ಸೇರಿದಂತೆ ಯಾರೊಬ್ಬರೂ ಕೂಡ ಈ ರೆಸಾರ್ಟ್ನಲ್ಲಿ ಇರಕೂಡದು. ಇವನ ಈ ಒಂದು ತಿಕ್ಕಲು ಆದೇಶವನ್ನು ಕೇಳಿ ಅವನು ದಂಗಾಗಿ ಹೋದ. ಮುಂದೆ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ವಿಡಿಯೋ ಅಪ್ಲೋಡ್